ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬುಕ್ಕವರಪ್ಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇರಾನ್ ಭರ್ಜರಿ ಬೇಟೆ ಆಡಿದೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ನಡೆಸಿರುವಂತಹ ದಾಳಿಯಲ್ಲಿ ಕನಿಷ್ಠ ಅಂದ್ರೂ ಸಹ 200 ಜನ ಅಮೆರಿಕ ಸೈನಿಕರು ಹತರಾಗಿದ್ದಾರೆ, ಹತ್ಯೆಯಾಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಅದನ್ನ ಒಂದಷ್ಟು ಘಟನೆಗಳನ್ನ ಇರಾನ್ನ ಟಿವಿ ಆಗಿರುವಂತಹ ಸರ್ಕಾರಿ ಸ್ವಾಮ್ಯದ ಟಿವಿ ಪ್ರೆಸ್ ಟಿವಿ ಕನ್ಫರ್ಮ್ ಮಾಡ್ತಿದೆ. ಅಷ್ಟು ಮಾತ್ರ ಅಲ್ಲ, ಕೆಲವು ಪತ್ರಿಕೆಗಳು ಸಹ ಕನ್ಫರ್ಮ್ ಮಾಡ್ತಿದ್ದಾವೆ. ಸ್ವತಃ ಸೌದಿ ಸಹ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದೆ. ಸೊ ಎಲ್ಲ ಮಾಹಿತಿಯನ್ನ ನೋಡಿದಾಗ ನಿಜವಾಗ್ಲೂ ದೊಡ್ಡ ಘಟನೆ ನಡೆದಿದೆ, ದೊಡ್ಡ ದಾಳಿ ನಡೆದಿದೆ. ಸೊ ಒಂದಲ್ಲ ಎರಡಲ್ಲ, ನಾಲ್ಕು ಕಡೆ, ನಾಲ್ಕು ದೇಶಗಳಲ್ಲಿ ಇರಾನ್ ತನ್ನ ಶಕ್ತಿಯನ್ನ ಪ್ರದರ್ಶನ ಮಾಡಿದೆ. ಇಲ್ಲಿಯವರೆಗಿನ ಅತಿ ದೊಡ್ಡ ದಾಳಿ ಅಂತಲೇ ಕರೀಬಹುದು, ಅಷ್ಟು ದೊಡ್ಡ ಮಟ್ಟದ ದಾಳಿಯನ್ನ ನಡೆಸಿದೆ. ಸೊ ಎಲ್ಲೆಲ್ಲಿ ಏನೇನಾಯ್ತು ಅಂತ ತಿಳ್ಕೊಳ್ಳೋದಕ್ಕಿಂತ ಮೊದಲು ಸಂಕ್ಷಿಪ್ತವಾಗಿ ಹೇಳೋದೇನೆಂದ್ರೆ, ಫೆಬ್ರವರಿ 28, 2026ರಂದು ಮಾತುಕತೆಗಳ ನಡುವೆ ದ್ರೋಹ ಬಗೆದು ಮೋಸದಿಂದ ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ದಾಳಿ ಮಾಡ್ತವೆ. ಅನಂತರ ಖಾಮಿನೆಯನ್ನ ಕೊಂದು ಹಾಕ್ತವೆ ಮೊದಲನೇ ದಾಳಿಯಲ್ಲಿ. ಅಲ್ಲಿಂದ ಇಲ್ಲಿಯವರೆಗೆ 29 ದಿನ ಇರಾನ್ ಹೋರಾಡ್ತಾನೆ ಇದೆ. ಸೊ ಏನೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಪ್ರತಿದಿನ ನಾನು ವಿಡಿಯೋಗಳನ್ನು ಮಾಡಿದ್ದೀನಿ. ನೀವು ಆ ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ನಿಖರವಾದ ಮಾಹಿತಿ ಸಿಗುತ್ತೆ. ಸೊ ಇವತ್ತು ನಾವು ನೋಡ್ತಿರುವಂತಹ ವಿಚಾರ ಏನು ಅಂದ್ರೆ, 200ಕ್ಕೂ ಹೆಚ್ಚು ಅಮೆರಿಕದ ಸೈನಿಕರು ಬಲಿಯಾಗಿದ್ದಾರೆ, ಹತರಾಗಿದ್ದಾರೆ, ಸತ್ತು ಹೋಗಿದ್ದಾರೆ ಅಂತ ಸುದ್ದಿಗಳು ಬರ್ತಾ ಇದೆ. ಸೊ ಎಲ್ಲೆಲ್ಲಿ ಏನೇನಾಯ್ತು ಅಂತ ನೋಡೋದಕ್ಕಿಂತ ಮೊದಲು, ಯಾಕೆ ಈ ದಾಳಿಯನ್ನ ಇಷ್ಟು ದೊಡ್ಡ ಮಟ್ಟದಲ್ಲಿ ಇರಾನ್ ಕೈಗೊಳ್ತು ಅನ್ನೋದಾದ್ರೆ, ಇರಾನ್ನ ನ್ಯೂಕ್ಲಿಯರ್ ಫೆಸಿಲಿಟಿಗಳ ಮೇಲೆ, ಇರಾನ್ನ ನ್ಯೂಕ್ಲಿಯರ್ ಪರಮಾಣು ಸ್ಥಾವರಗಳ ಮೇಲೆ ಇಸ್ರೇಲ್ ದಾಳಿ ಮಾಡ್ತು. ನಿನ್ನೆ ಮಾಡ್ತಾ ಕಂತ್ರಿ ಕೆಲಸನ. ಅದಕ್ಕೆ ಪ್ರತ್ಯುತ್ತರವಾಗಿ ಇವತ್ತು ಇರಾನ್ ಬೆಳಗ್ಗೆಯಿಂದನೇ ದಾಳಿಯ ಮೇಲೆ ದಾಳಿ ನಡೆಸ್ತಾ ಇದೆ. ಸೊ ಎಲ್ಲೆಲ್ಲಿ ನಡೆಸ್ತದು? UAE, ದುಬೈ ತೀರದಲ್ಲಿ ಇರುವಂತಹ ಅಮೆರಿಕದ ಬೇಸ್ ಏನಿದೆಯಲ್ಲ, ಅದರ ಮೇಲೆ ತೀವ್ರವಾದಂತಹ ದಾಳಿಯನ್ನು ನಡೆಸಿದೆ. ಅದರಲ್ಲಿ 6 ಲ್ಯಾಂಡಿಂಗ್ ವೆಸಲ್ಸ್, ಹಡಗುಗಳ ರೀತಿಯಲ್ಲಿ ಇರ್ತವೆ ಲ್ಯಾಂಡಿಂಗ್ ವೆಸಲ್ಸ್, ಅವುಗಳ ಮೇಲೆ ಸೇನಾ ವಿಮಾನಗಳು ಲ್ಯಾಂಡ್ ಆಗಬಹುದು. ಅವುಗಳು 6 ಲ್ಯಾಂಡಿಂಗ್ ವೆಸಲ್ಸ್ ಮೇಲೆ ದಾಳಿ ನಡೆದಿದೆ. 3 ಬೆಂಕಿಗೆ ಆಹುತಿಯಾಗಿದ್ದಾವೆ, ಇನ್ನು 3 ಮುಳುಗ್ ಹೋಗಿದ್ದಾವೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. 6 ಲ್ಯಾಂಡಿಂಗ್ ವೆಸಲ್ಸ್ ಅಲ್ಲಿ ಮೇಲೆ ದಾಳಿಯಾಗಿದ್ದು ಇರಾನ್ ಕಡೆಯಿಂದ ದುಬೈ ತೀರದಲ್ಲಿ. 3 ಬೆಂಕಿ ಬಿದ್ದಿದೆ, ಅಂದ್ರೆ ಅರ್ಧಂಬರ್ಧ ಡ್ಯಾಮೇಜ್ ಆಗಿದ್ದಾವೆ. 3 ಮುಳುಗೆ ಹೋಗಿದ್ದಾವೆ. ಆ ಮಟ್ಟದ ತೀವ್ರತೆಯ ದಾಳಿಯನ್ನ ಇರಾನ್ ಕೈಗೊಂಡಿದೆ. ಅದರಲ್ಲಿ ಸುಮಾರು 100 ಜನ ಅಮೆರಿಕ ಸೈನಿಕರು, 100ಕ್ಕಿಂತ ಹೆಚ್ಚು ಅಮೆರಿಕ ಸೈನಿಕರು ಆ ಒಂದು ಸ್ಪಾಟ್ ಅಲ್ಲೇ ಸತ್ತು ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಆ ಒಂದು ಸ್ಪಾಟ್ ಅಲ್ಲೇ ದುಬೈ ತೀರದಲ್ಲಿ ಆಗಿರುವಂತಹದ್ದು. ಅದನ್ನ UAE ಸಹ ಒಪ್ಪಿಕೊಂಡಿದೆ. ಅದು ತನ್ನ ಸ್ಟೇಟ್ಮೆಂಟ್ ಅನ್ನ ಹಾಕಿದೆ. ಅದರಲ್ಲಿ ಹೇಳ್ತಿರುವಂತಹದ್ದು 16 ಬ್ಯಾಲಿಸ್ಟಿಕ್ ಮಿಸೈಲ್ಗಳು, 121 ಡ್ರೋನ್ಗಳು ಇರಾನ್ ಇವತ್ತು ನಮ್ಮ ದೇಶದ ಮೇಲೆ ಹಾಕಿದ್ವು. ಅವುಗಳನ್ನ ಸಾಕಷ್ಟು ಸಂಖ್ಯೆಯಲ್ಲಿ ನಾವು ಆಕಾಶದಲ್ಲಿ ಹೊಡೆದು ಉರುಳಿಸಿದ್ವಿ ಆಂಟಿ ಮಿಸೈಲ್ ಸಿಸ್ಟಮ್ ಮೂಲಕ. ಬಟ್ UAE ಒಪ್ಕೊಂಡಿರೋದು, ಬಟ್ ಕೆಲವು ನಮ್ಮ ಭೂಮಿಯನ್ನ ತಲುಪುದು, ನಮ್ಮ ಪ್ರದೇಶಗಳನ್ನ ತಲುಪುದು ಅಂತ. ಬಟ್ ಇಷ್ಟಿಷ್ಟೇ ಆಯ್ತು, ಇಷ್ಟಿಷ್ಟು ಜನ ಸತ್ರು, ಅದನ್ನೇನು ಹೇಳ್ಕೊಳ್ಳಲ್ಲ, ಯಾವ ದೇಶನೂ ಹೇಳ್ಕೊಳ್ಳಲ್ಲ. ಬಟ್ ಅಲ್ಲಿ ಬರ್ತಿರೋಂಥ ಮಾಹಿತಿ ಏನು ಅಂದ್ರೆ, ಈ ರೀತಿ 6 ಲ್ಯಾಂಡಿಂಗ್ ವೆಸಲ್ಸ್ ಮೇಲೆ ದಾಳಿ ಆಯ್ತು, 3 ಬೆಂಕಿಗೆ ಆಹುತಿ, 3 ಮುಳುಗೋದ್ವು. ಆ ಮೂಲಕ ಅಲ್ಲಿ 100ಕ್ಕೂ ಹೆಚ್ಚು ಅಮೆರಿಕ ಸೈನಿಕರು ಹತರಾಗಿದ್ದಾರೆ. UAE ಬೇರೆ ರೀತಿ ಕನ್ಫರ್ಮ್ ಮಾಡ್ತಾ ಇದೆ. ಇನ್ನು ಸೌದಿ ಅರೇಬಿಯಾ ಮೇಲೂ ಸಹ ದಾಳಿಯನ್ನ ಇರಾನ್ ಮಾಡಿದೆ. ಅಲ್ಲಿ ಪ್ರಿನ್ಸ್ ಸುಲ್ತಾನ್ ಏರ್ಬೇಸ್ ಅಲ್ಲಿಯೂ ಸಹ ದೊಡ್ಡ ಮಟ್ಟದ ದಾಳಿಯನ್ನ ಮಾಡಿದ್ದು. 2 ಅಮೆರಿಕದ ರಿಫ್ಯೂಲಿಂಗ್ ಏರ್ಕ್ರಾಫ್ಟ್ಗಳ ಮೇಲೆ ದಾಳಿ ನಡೆಸಿದೆ. ಅವುಗಳಿಗೆ ದೊಡ್ಡ ಮಟ್ಟದ ಹಾನಿಯಾಗಿದೆ ಮತ್ತು ಈ ದಾಳಿಯಲ್ಲಿ ಸಹ ಒಂದಷ್ಟು ಸಾವು ನೋವಾಗಿರುವ ಸಾಧ್ಯತೆ ಇದೆಯಂತೆ. ಬಟ್ ಕನ್ಫರ್ಮ್ ಆಗಿ 20ಕ್ಕಿಂತ ಹೆಚ್ಚು ಅಮೆರಿಕ ಸೈನಿಕರು ಗಾಯಗೊಂಡಿದ್ದಾರೆ ಅನ್ನೋದು ಮಾತ್ರ ಕನ್ಫರ್ಮ್ ಆಗ್ತಿದೆ. ಸಾವುಗಳ ಬಗ್ಗೆ ನಿಖರವಾದ ಮಾಹಿತಿ ಇಲ್ಲ, ಬಟ್ ಸಾವಾಗಿದೆ ಅಂತ ಹೇಳಲಾಗ್ತಿದೆ. ಇದು ಸೌದಿ ಅರೇಬಿಯಾದಲ್ಲಿ ನಡೆದಿದೆ. ಅನಂತರ ಕತಾರ್ ಮೇಲೂ ಸಹ ದಾಳಿಯನ್ನು ನಡೆಸಿದೆ ಇರಾನ್. ಅಲ್ಲಿ ಅಲ್ ಶೋಖ್ ಟರ್ಮಿನಲ್, ಆ ಟರ್ಮಿನಲ್ ಮೇಲೂ ಸಹ ಅಲ್ಲಿ ಬಾಂಬಾರ್ಡ್ಮೆಂಟ್ ಆಗಿದೆ. ಮಿಸೈಲ್ಗಳು, ಡ್ರೋನ್ಗಳ ಮೂಲಕ ಇರಾನ್ ದಾಳಿಯನ್ನು ನಡೆಸಿದೆ. ಅಲ್ಲಿಯೂ ಸಹ ಸಾಕಷ್ಟು ಸಾವು ನೋವಾಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಇನ್ನು ಕುವೈತ್ ಅಲ್ಲಿ ಸ್ಟ್ರಾಟಜಿಕಲಿ ಬಹಳ ಮುಖ್ಯವಾದಂತಹ ಒಂದು ಪೋರ್ಟ್ ಏನಿದೆ, ಬಂದರು, ಅದು ಅಂಡರ್ ಕನ್ಸ್ಟ್ರಕ್ಷನ್ ಇದೆ.
ಆ ಅಂಡರ್ ಕನ್ಸ್ಟ್ರಕ್ಷನ್ ಪೋರ್ಟ್ ಅನ್ನ ಇರಾನ್ ಟಾರ್ಗೆಟ್ ಮಾಡಿ ಧ್ವಂಸ ಮಾಡಿ ಹಾಕಿದೆ. ಅದರ ಹೆಸರು ಬೋಬಿಯಾನ್ ಪೋರ್ಟ್ ಅಂತ. ಅದನ್ನ ಈಗ ತಾನೇ ಕಟ್ಟುತ್ತಾ ಇದ್ದಾರೆ. ಯಾಕೆಂದ್ರೆ ಅದು ತುಂಬಾ ಸ್ಟ್ರಾಟಜಿಕ್ ಆಗಿ ಅಮೆರಿಕ ಸೇನೆಗೆ ಬೇಕು ಅಂತ ಕಟ್ಟುತ್ತಾ ಇರೋದು. ಅದನ್ನ ಕುವೈತ್ಗಾಗಿ ಅಲ್ಲ, ಅಮೆರಿಕ ಸೇನೆಗೆ ಬೇಕು ಅಂತ ಕಟ್ಟುತ್ತಾ ಇರೋದು. ಹಾಗಾಗಿ ಅದರ ಮೇಲೆ ಇರಾನ್ ದಾಳಿಯನ್ನು ನಡೆಸಿದೆ. ಸೊ ಇಷ್ಟು ದಾಳಿಗಳು ಏನು ದುಬೈ, ದುಬೈ, ಸೌದಿ ಅರೇಬಿಯಾ, ಕತಾರು, ಕುವೈತು ಇಲ್ಲೆಲ್ಲ ಕಡೆ ದಾಳಿಯನ್ನು ನಡೆಸಿದೆ. ಸಾಕಷ್ಟು ಸಾವು ನೋವು ಎಲ್ಲ ಕಡೆ ಸೇರಿಸಿ ಇವತ್ತು ಒಂದೇ ದಿನ 200ಕ್ಕೂ ಹೆಚ್ಚು ಅಮೆರಿಕ ಸೈನಿಕರು ಸತ್ತು ಹೋಗಿದ್ದಾರೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ. ಅದನ್ನ UAE ಬೇರೆ ರೀತಿ ಕನ್ಫರ್ಮ್ ಮಾಡ್ತಾ ಇದೆ. ಎಸ್, ಇಷ್ಟು ಮಿಸೈಲ್ಗಳು, ಬ್ಯಾಲಿಸ್ಟಿಕ್ ಮಿಸೈಲ್ಗಳು, ಇಷ್ಟು ಡ್ರೋನ್ಗಳು ಬಂದವು, ಅವುಗಳನ್ನ ಒಂದಷ್ಟು ಹೊಡೆದು ಬಿಸಾಕಿದ್ವಿ, ಒಂದಷ್ಟು ನಮ್ಮ ಮೇಲೆ ಬಿದ್ದಿದ್ದಾವೆ ಅಂತ. ಏರ್ ಬೇಸ್ಗಳ ಮೇಲೆ ಬಿದ್ದರೆ, ವೆಸಲ್ಸ್ ಮೇಲೆ ಬಿದ್ದರೆ ಸಾವು ನೋವಾಗದೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸಾವು ನೋವಾಗಿರ್ಲಿಕ್ಕೆ ಆಗದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಸೊ 200+ ಸಾವಾಗಿದೆ ಅಂತ ಇರಾನ್ ಏನು ಹೇಳ್ಕೊಂಡಿದೆ ಇವತ್ತು, ಅದರಲ್ಲಿ ಸತ್ಯಾಂಶ ಇರೋ ಸಾಧ್ಯತೆನೇ ಹೆಚ್ಚಿರೋದು. ಸೊ ಇದಿಷ್ಟು ಇವತ್ತು ನಡೆದಿರುವಂತಹ ದಾಳಿ, ಇರಾನ್ ಇವತ್ತು ನಡೆಸಿರುವಂತಹ ದಾಳಿ. ಯಾಕೆಂದ್ರೆ ಅದರ ಅಣುಸ್ಥಾವರಗಳ ಮೇಲೆ, ನ್ಯೂಕ್ಲಿಯರ್ ಪ್ಲಾಂಟ್ಗಳ ಮೇಲೆ ಇಸ್ರೇಲ್ ನಿನ್ನೆ ದಾಳಿ ನಡೆಸಿತ್ತು. ಅದಕ್ಕೆ ಪ್ರತ್ಯುತ್ತರವಾಗಿ ಇವತ್ತು ಇಷ್ಟು ಧ್ವಂಸವನ್ನ ಇರಾನ್ ಮಾಡಿದೆ ಅಷ್ಟೇ. ಸೊ ಇದಿಷ್ಟು ಈಗ ಬಂದಿರುವಂತಹ ಅಪ್ಡೇಟು. ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.